ಬರುವ ರಾಮನವಮಿಯಂದು ನಾವು ರಾಮನ ವಿಶೇಷವಾದ ಸೇವೆಯನ್ನು ಹೇಗೆ ನಡೆಸಬಹುದು ಅನ್ನುವ ಹಿನ್ನೆಲೆಯಲ್ಲಿ ವಾಸ್ತವವಾಗಿ ಅನೇಕ ಅಂಶಗಳಿವೆ. ಆದರೂ ಕೆಲವೊಂದು ಇವತ್ತು ನಮ್ಮ ಸ್ಕ್ರೀನ್ ಚೆನ್ನಾಗಿದೆ, ಬಹಳ ಸಮಯದಿಂದ ನಾವು ಪ್ರಯತ್ನಿಸಿದ್ದು ಸಫಲವಾಗಿದೆ. ಸಫಲಕ್ಕೆ ಕಾರಣರಾದ ರಮಣಾಚಾರ್ಯರು ಇವತ್ತು ನಿಂತಿದ್ದಾರೆ, ಹಾಗಾಗಿ ಅವರನ್ನು ಅಭಿನಂದಿಸ್ತಾ, ಆದರೆ ಇವತ್ತು ನನ್ನ ಪ್ರೆಸೆಂಟೇಷನ್ ಸ್ಥಾನ ಪಲ್ಲಟಗೊಂಡಿದೆ. ಹಾಗಾಗಿ ನನ್ನ ಬೆನ್ನ ಹಿಂದೆ ಚಿಂತನೆ ನಿಮಗೆ ಕಾಣಲಿಕ್ಕಿದೆ. ನಾನು ಮೊದಲಿದ್ದರು ನಾನೇ ಆಪರೇಟ್ ಮಾಡುವ ಹಾಗೆ ಇದೆ, ಆದರೆ ಇದಕ್ಕಿಂತ ಆಪರೇಟರ್ ಬೇರೆ ಮಾಡಿಕೊಳ್ಳುವುದರೆ ಬೆಟರ್ ಅನ್ನಿಸಿಕೊಳ್ತದೆ ಅಂದಾಜು. ಆದರೆ ಇವತ್ತು ನೋಡುವ, ಇದೊಂದು ಸ್ಟೈಲ್. ದೂರ ಕೂತವರಿಗೆ ಚಂದ ಕಾಣುತ್ತೇನೆ, ಆ ದೃಷ್ಟಿಯಿಂದ ಬಹಳ ಚಂದವಾದ, ಅಂದರೆ ಒಳ್ಳೆ ಒಂದು ಸ್ಕ್ರೀನ್ ಕೊಡುವ ಮೂಲಕ ಸ್ವಾಮಿಗಳು ನಮಗೆ ದೊಡ್ಡ ಕೆಲಸ ಮಾಡಿದ್ದಾರೆ. ಹಾಗಾಗಿ ವಿಷಯಗಳು ನಿಮಗೆ ಅಲ್ಲಿ ಸಿಗ್ತದೆ. ಹಾಗಾಗಿ ನಾನು ಕ್ಲೂ ಕೊಟ್ಟರೆ ಸಾಕಾಗ್ತದೆ ಆ ದೃಷ್ಟಿಯಿಂದ. ಹೀಗಾಗಿ ಇವತ್ತಿನ ಸ್ಲೈಡ್ ಶೋ ಮತ್ತೆ ನಾವು ಆರಂಭ ಮಾಡುವ. ತಮಗೆಲ್ಲ ಮತ್ತೆ ವಂದನೆಗಳೊಂದಿಗೆ ಆರಂಭ, ಪ್ರಣವದಿಂದ ಆರಂಭ. ಓಂಕಾರ ತಮ್ಮ ಮುಂದೆ. ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ವಾಸ್ತವವಾಗಿ ರಾಮ ಅವತಾರದಲ್ಲಿ ಬರಬೇಕಾದರೆ ಅದರ ಹಿಂದೆ ರಾಮನ ಅಂದರೆ ನಾರಾಯಣನ ಭೃತ್ಯರು, ದ್ವಾರಪಾಲಕರು, ಜಯ ವಿಜಯರು ಅವರು ಭಕ್ತರಿಗೆ ಅಡ್ಡ ಮಾಡಿದ್ದಕ್ಕೆ ಅವರಿಗೆ ಅಸುರರಾಗುವ ಶಾಪ ಬಂತು 3 ಬಾರಿ. ಹಾಗಾಗಿ ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಬಂದಾಗ ಅವರನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ವರಾಹ ರೂಪದಿಂದ ಮತ್ತು ನರಸಿಂಹ ರೂಪದಿಂದ ಬಂದ. ಮತ್ತು ಅವರೇ ರಾವಣ ಕುಂಭಕರ್ಣರಾಗಿ ಬಂದಾಗ ಅವರ ಸಂಹಾರಕ್ಕಾಗಿ ರಾಮನಾಗಿ ಬಂದ. ಕೊನೆಗೆ ಅವರು ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದಾಗ ಕೃಷ್ಣನಾಗಿ ನಿಂತ. ಒಂದು ವಿಚಿತ್ರವಾದಂತಹ ಬೆಳವಣಿಗೆ ಇಲ್ಲಿದೆ. ವರಾಹ ನರಸಿಂಹ 2 ರೂಪಗಳಿಂದ ಇಬ್ಬರ ಸಂಹಾರ ಆಗಿದೆ. ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳದ್ದು ಒಬ್ಬೊಬ್ಬನಿಗೆ ಒಂದೊಂದು ಭಗವಂತ ರೂಪವನ್ನು ತಳೆದಿದ್ದಾನೆ. ಅದೇ ಜಯ ವಿಜಯರು ಮತ್ತು ರಾವಣ ಕುಂಭಕರ್ಣರಾಗಿ ಬಂದಾಗ ಮೊದಲು ಹುಟ್ಟಿದ್ದು ಅಣ್ಣ ತಮ್ಮಂದಿರೇ, 2ನೇ ಬಾರಿ ಅಣ್ಣ ತಮ್ಮಂದಿರಾಗಿ ಹುಟ್ಟಿದರೂ ಮೊದಲು 2 ರೂಪದಿಂದ ದೇವರು ಸಂಹಾರ ಮಾಡಿದರೆ ಮತ್ತೆ ಒಂದೇ ರೂಪದಿಂದ ಸಂಹಾರ ಮಾಡಿದ, ರಾಮರೂಪದಿಂದ ಮಾತ್ರ. ಮುಂದೆ ಅಣ್ಣ ತಮ್ಮಂದಿರಾದರೂ ಇಬ್ಬರು ತಾಯಿಯಲ್ಲಿ ಹುಟ್ಟಿದರು. ಶಿಶುಪಾಲ ಬೇರೆ ಕಡೆ, ದಂತವಕ್ರ ಬೇರೆ ಕಡೆ ಹುಟ್ಟಿದ್ದಾನೆ. ಆದರೆ ಕೊಂದದ್ದು ಕೃಷ್ಣ ಒಬ್ಬನೇ. ಈ ಬದಲಾವಣೆಗಳನ್ನು ಗಮನಿಸಬೇಕಾದ್ದು. ಒಂದೇ ಕಡೆ ದಿತಿಯಲ್ಲಿ ಹುಟ್ಟಿದಾಗ ಇಬ್ಬರನ್ನು 2 ರೂಪದಿಂದ, ಒಂದೇ ಕಡೆ ಕೈಕಸಿಯಲ್ಲಿ ಬಂದಾಗ ಇಬ್ಬರನ್ನು ಒಂದೇ ರೂಪದಿಂದ, ಆಗ ಇಬ್ಬರನ್ನು 2 ರೂಪದಿಂದ, ಇಲ್ಲಿ ಒಂದೇ ರೂಪದಿಂದ, ಇಬ್ಬರು ತಾಯಿಯಲ್ಲಿ ಬಂದಾಗ ಒಂದೇ ರೂಪದಿಂದ. ಹೀಗೆ ಇದು 4 ರೂಪಗಳು ಜಯ ವಿಜಯರ ಉದ್ಧಾರಕ್ಕಾಗಿ ಬಂದ ರೂಪಗಳಾದ್ದರಿಂದ ಈ ರೂಪಗಳ ಮೇಲೆ ಹೆಚ್ಚು ಭರವಸೆ, ಹೆಚ್ಚು ಉಪಾಸನೆ. ಇದರಲ್ಲಿ ಗಮನ, ಯತಿಪ್ರಣವ ಕಲ್ಪದಲ್ಲಿ ಆಚಾರ್ಯ ಮಧ್ವರು ಒಂದು ಮಾತು, ಕೃಷ್ಣ ರಾಮ ನರಸಿಂಹಶ್ಚ ವರಾಹೋ ವಿಷ್ಣುರೇವಚ ಅಂತ ಮುಂದೆ ಹೋಗಿದೆ. ಅದು ಪ್ರಣವಕ್ಕಿರತಕ್ಕ ರೂಪಗಳ ಚಿಂತನೆಯನ್ನು ಕೇಳಿದರೆ ಅಕಾರ ಉಕಾರ ಮಕಾರ ನಾದದಲ್ಲಿ ಇವರನ್ನು ನೋಡಬೇಕು ಅಂತ, ಕೃಷ್ಣನನ್ನು, ರಾಮನನ್ನು, ವರಾಹನನ್ನು, ನರಸಿಂಹನನ್ನು ನೋಡಬೇಕು ಅಂತ, ನರಸಿಂಹನನ್ನು ವರಾಹನನ್ನು ನೋಡಬೇಕು ಅಂತ ಕ್ರಮ ಅಂತ. ಹೀಗಾಗಿ ಅಷ್ಟಮಠಗಳಿಗೆ ಆಚಾರ್ಯ ಮಧ್ವರು ಕೊಡಮಾಡಿದ ವಿಗ್ರಹಗಳು ಹೀಗೆ. ಕೃಷ್ಣರೂಪ ವಿಗ್ರಹವೇ ಹೆಚ್ಚು ವಿಠಲ ಅಂತ ಹಿನ್ನೆಲೆಯಲ್ಲಿ, ಮತ್ತು ರಾಮರೂಪದ ವಿಗ್ರಹಗಳು. ವರಾಹ ರೂಪದ ವಿಗ್ರಹ, ನರಸಿಂಹ ರೂಪದ ವಿಗ್ರಹ ಒಂದೇ ಕಡೆ ಕಾಣಿಯೂರು ಮಠಕ್ಕೆ, ಮತ್ತು ಈಗಿನ ಕಾಣಿಯೂರು ಮಠ ಮತ್ತು ಸೋದೆ ಮಠಕ್ಕೆ. ಆಗ ಸೋದೆ ಮಠ ಅಂತ ಹೆಸರೇ ಇರಲಿಲ್ಲ, ಕಾಣಿಯೂರು ಮಠ ಅಂತ ಹೆಸರೇ ಇರಲಿಲ್ಲ. ರಾಮತೀರ್ಥರಿಗೆ ವಿಷ್ಣು ತೀರ್ಥರಿಗೆ ಕೊಟ್ಟದ್ದು. ಆಗ ಹೀಗೆ ಉಳಿದ ಹೆಚ್ಚು ಸನ್ಯಾಸಿ ತನ್ನ ಶಿಷ್ಯರಿಗೆ ರೂಪಗಳನ್ನು ಹೆಚ್ಚು ಕೊಟ್ಟಿದ್ದರೆ, ಕೃಷ್ಣ ರೂಪಗಳನ್ನು ಹೆಚ್ಚು ಉಪಾಸನೆ ಮಾಡಲಿಕ್ಕೆ ಹೇಳಿದರು, ರಾಮರೂಪ ಅಪರೂಪವಾಗಿ ಕೊಟ್ಟರು, ಅದು ಸ್ವಲ್ಪ ವ್ಯಾಪ್ತಿಯಲ್ಲೇ. ಹೀಗಾಗಿ 4 ರೂಪಗಳು ಪ್ರಣವದ್ದುಪಾಸನೆಗೆ ಯತಿಗಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಆಚಾರ್ಯರೇ ಹೇಳಿದ್ದಿದು. ಇದು ಎಲ್ಲಿ ಸಿಗುವುದಿಲ್ಲ ಈಗರೆ. ಈ ರೀತಿಯಾದದ್ದು ವರಾಹ ಆದಿ ರೂಪಗಳನ್ನು ಹೇಳಿದ ಪ್ರಣವದ ಚಿಂತನೆ. ಇಲ್ಲಿಗೆ ಮುಗಿಲಿಲ್ಲ. ಆಚಾರ್ಯ ಮಧ್ವರು
ಮಂತ್ರಗಳನ್ನು ಹೇಳುವಲ್ಲಿ, ಅವತಾರಗಳ ಬಗ್ಗೆ ಹೇಳುವಲ್ಲಿ ಮತ್ಸ್ಯ ಕೂರ್ಮನನ್ನು ಹೇಳಲಿಲ್ಲ, ಮಂತ್ರ ಕೊಡಲಿಲ್ಲ. ವರಾಹನನ್ನು ಕೊಟ್ಟರು, ನರಸಿಂಹನನ್ನು ಕೊಟ್ಟರು. ಮತ್ತು ನಡುವೆ ವಾಮನನನ್ನು ಪರಶುರಾಮನನ್ನು ಕೊಟ್ಟಿದ್ದಾರೆ, ರಾಮನನ್ನು ಕೃಷ್ಣನನ್ನು ಕೊಟ್ಟಿದ್ದಾರೆ. ಬುದ್ಧನನ್ನು ಕಲ್ಕಿಯನ್ನು ಕೊಡಲಿಲ್ಲ. ಕೊನೆಯ ಮತ್ತು ಮೊದಲಿನ ಎರಡೆರಡು ರೂಪಗಳನ್ನು ಮಿಸ್ ಮಾಡಿಕೊಂಡಿದ್ದಾರೆ ಚಿಂತನೆಯಲ್ಲಿ ಕೊಡುವಲ್ಲಿ. ವಾಮನನು ಇಲ್ಲಿಯವನೇ, ಕೃಷ್ಣನೇ ವಾಮನನಾಗಿ ಬಂದದ್ರಿಂದ ಅದು ಸಮಸ್ಯೆ ಅಲ್ಲ ವಾಸ್ತವವಾಗಿ. ರಾಮನಿಗೆ ಪರಶುರಾಮನ ರೂಪದಲ್ಲಿಯೂ ಅನುಸಂಧಾನಕ್ಕೆ ವ್ಯವಸ್ಥೆ ಉಂಟು ಅಂತೇಳಿ ಸೇಮ್ ಮಂತ್ರಗಳು ಒಂದೇ ಪ್ರಕಾರವಾಗಿದೆ ಅಂತ. ಇದೊಂದು ಆಚಾರ್ಯರ ಅದ್ಭುತವಾದಂತಹ ಒಂದು ಕೊಡುಗೆ ಮಧ್ವಾಚಾರ್ಯರದ್ದು. ಹೀಗೆ 4 ರೂಪಗಳು ಇರುವಂಥದ್ದು ಪ್ರಣವದಲ್ಲಿ.